ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ವೆಲ್ಕಮ್ ಟು ಅಕ್ಷಸ್ ಡೈರಿ. ಇವಾಗ ನಾವ್ ಎಲ್ಲಿಗೆ ಬಂದಿದೀವಿ ಗೊತ್ತಾ? MG ರೋಡ್ಗೆ ಬಂದಿದೀವಿ ಗಾಯ್ಸ್. ಆಲ್ರೆಡಿ ನಾವು ಚರ್ಚ್ ನ ಬ್ಲಾಗ್ ನೋಡಿರ್ತೀರಾ. ಫಸ್ಟ್ ನಾನು ಅದಾಕ್ತೀನಿ. ಸ್ಟ್ರೀಟ್ ಶಾಪಿಂಗ್ ಮಾಡಿದ್ವಿ, ಅದಾಕಿದ್ವಿ. ಅಲ್ಲಿ ಹೀಲ್ಸ್ ತಗೊಂಡೆ ಗೈಸ್ ನಾನು. ಇವಾಗ ಬಂದಿದೀವಿ MG ರೋಡ್ಗೆ. ಇಲ್ಲಿ ಏನೂ ಇಲ್ಲ, ನಾನು ಹೇಳಿದ್ರೆ ಕೇಳಲ್ಲ. ಅಲ್ಲಿ ಬಂದಿದ್ದಲ್ಲ ಅವಳಿಗೋಸ್ಕರ ಬರ್ಬೇಕಾಯ್ತು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನನ್ನ ಮನೆಗೆ ಹೋಗ್ತಿದ್ದೆ. ಸೆಲ್ಫ್ ವ್ಲಾಗಿಂಗ್ ಕಲಿಬೇಕು ಗೈಸ್. ಇವಾಗ ನಾನು ಒಬ್ಳೆ ಮಾತಾಡಕ್ಕೆಲ್ಲ ನಂಗೆ ಬರಲ್ಲ ಅಲ್ವಾ, ಅದಕ್ಕೋಸ್ಕರ ಅವಳನ್ನ ಕರ್ದಿದ್ದೀವಿ. ಸೆಲ್ಫ್ ವ್ಲಾಗಿಂಗ್ ಕಲ್ತ್ಬಿಟ್ರೆ ಅವ್ಳನ್ನೆಲ್ಲ ನಾನು ಕರೆಯೋದೇ ಇಲ್ಲ. ಇಲ್ಲಿ ಮೇಲ್ ಕೂಡ ಹೋಗ್ಬೋದು. ನಾನು ಉಲ್ಟಾ ತೋರಿಸ್ತಾ ಇದೀನಿ. ಅಲ್ಲಿ ಮೇಲೆ ನಾನು ಹೋಗಿ ತೋರಿಸ್ತೀನಿ. ಬಾಯ್ ಅಲ್ಲ, ವಿಡಿಯೋ ಒಳಗೆ ಹೋಗಿ. ನಾನು ಬೆಳಗ್ಗೆಯಿಂದ ಒಂದು ಸ್ನ್ಯಾಪು ಹಾಕಿಲ್ಲ ಕಣೆ. Why? I don't understand. ಇದ್ ಬಂದು ರಂಗಸ್ಥಳ ಅಂತ. ನಾನು ಹೋದ್ ಸಲ ಬಂದಾಗ ಓಪನ್ ಆಗಿತ್ತು, ಈ ಸಲ ಕ್ಲೋಸ್ ಮಾಡಿದ್ದಾರೆ. ಯಾಕೆ ಅಂತ ನಂಗೂ ಗೊತ್ತಿಲ್ಲ. ವಡೆ ಅಲ್ಲಿ ಕೂತೋಳೆ. ವೆಲ್ಕಮ್ ಟು ಅಕ್ಷಸ್ ಡೈರೀಸ್. ಯಾರು ಇಲ್ಲ ಗೈಸ್, MG ರೋಡ್. ನಮ್ನ ಹೇಳೋರು ಕೇಳೋರು ಯಾರು? ಮನೆ ಹೋಗೋಣ. ಕಾಲ್ ನೋತೈತಂತೆ ವಡೆಗೆ. ನಡ್ಕೊಂಡ್ ಕರ್ಕೊಂಡ್ ಬಂದಿದ್ ಯಾರು? ಅದಕ್ಕೆ ದೊಡ್ಡವ್ರ ಮಾತು ಕೇಳ್ಬೇಕು ಗೈಸ್. ನಾನು ಹೇಳ್ದೆ ಬೇಡ ಇನ್ನೊಂದಿನ ಹೋಗೋಣ ಅಂತ. ಕೇಳ್ತಲ್ಲ, ಕೇಳಲಿಲ್ಲ. ನಡ್ಕೊಂಡ್ ಬಾ. ಅಲ್ಲಿ ನೋಡಿ ಗರ್ಲ್ಸು, ಬರೇ ನೋಡೋಣ. ಅಲ್ಲ ಗೈಸ್, ನಾವು ಗರ್ಲ್ಸು, ನಾವು ಬಾಯ್ಸ್ ನ ನೋಡಿದ್ರೆ ಎಕ್ಸೈಟ್ ಆಗ್ಬೋದು. ನಾವು ಗರ್ಲ್ಸ್ ನ ನೋಡಿ ಎಕ್ಸೈಟ್ ಆಗ್ತೀವಿ. ಕ್ರೇಜ್ ಆಗಲ್ಲ ಗೈಸ್. MG ರೋಡ್ ಅಲ್ಲಿ ಯಾವ ತರ ಗರ್ಲ್ಸ್ ಇರ್ತಾರೆ ಅಂತ ನಿಮ್ಗೆ ತೋರಿಸ್ಬೇಕು ಅಂತ ಕ್ರೇಜ್ ಆಗೋದು. ಐ ಡೋಂಟ್ ಹ್ಯಾವ್ ಕ್ರೇಜ್ ಆನ್ ಗರ್ಲ್ಸ್. ಓಕೆ, ಹಂಗಾರೆ ಇವಳದು ಏನ್ ಹೇಳಿ ಗೈಸ್, ಅವಳು MG ರೋಡ್ಗೆ ಬಂದವಳೆ ಅನ್ಬಿಟ್ಟು ಸುಮ್ಮನೆ ಇವ್ರಿಗೆ ಫೋನ್ ಮಾಡಿ ಹೇಳ್ತಾವಳೆ, ನಾನು MG ರೋಡ್ಗೆ ಬಂದಿದ್ದೀನಿ, ನಾನು MG ರೋಡ್ಗೆ ಬಂದಿದ್ದೀನಿ. ನಾನು ಫಸ್ಟ್ ಟೈಮ್ PUC ಅಲ್ಲಿ ಬಂದಿದ್ದಾಗ ನಾನು ಹಿಂಗೆ ಆಡಿದೆ. ರೀಲ್ಸ್ ಅಡಿಕ್ಟ್. ಇದೆಲ್ಲ ರೀಲ್ಸ್ಗೋಸ್ಕರ ಇಕ್ಕಿರೋದ ಕಂಬಿ. ಎಲ್ಲ ರೀಲ್ಸ್ ಮಾಡ್ತವ್ರೆ. ಈ ಕಂಬಿ ಇಕ್ಕಿರೋದು ರೀಲ್ಸ್ ಗಂಟೆ ಗೈಸ್ ಹೇಳ್ತಾಳೆ. ಬಿಕಾಸ್ ಎಲ್ಲ ಇದ್ರಲ್ಲೂ ಒಂದು ಮೊಬೈಲ್ ಇಟ್ಟು ವಿಡಿಯೋ ಮಾಡ್ತಾರೆ. ಸೊ ಇಲ್ಲೊಂದು ಆರ್ಟ್ ಗ್ಯಾಲರಿ ಇದೆ. ಒಳಗೋಗೋಣ ಗೈಸ್. ವಿಡಿಯೋ ಒಳಗೆ ಅಲೋ ಇರುತ್ತಾ ಇಲ್ಲೋ ಗೊತ್ತಿಲ್ಲ. ಗರ್ಲ್ ನಮ್ಮ ತಾತ ನೇತಿದ್ರು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಿನ್ ಹಸ್ಬೆಂಡ್ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನೋಡಮ್ಮ, MG ರೋಡ್ ಅಂದೆ. ಇದೇ ಕಣೆ MG ರೋಡ್. ಗೊತ್ತಾಯ್ತಾ ಇವಾಗ? ಏನು ಇಲ್ಲ, ನಾನು ಹೇಳಿದ್ರೆ ಕೇಳಲಿಲ್ಲ. ಸರಿ, ನೈಟ್ ಹೊತ್ತು ಬರ್ಬೇಕಷ್ಟೇ. ನೈಟ್ ಹೊತ್ತು ಬಂದ್ರೆ ಇವ್ರಮ್ಮ ಕೊಡ್ತಾರೆ ನಿಮ್ಗೆ. ಏನ್ ಕೊಡಲ್ಲ. MG ರೋಡ್ ಅಂತಂದ್ರೆ ಬೈತಾರ ಅಷ್ಟೇ. ಇದ್ ಮೇಲ್ಗಡೆ ಪಾರ್ಕ್ ತರ ಇದೆ, ಓಪನ್ ಇದೆ. ಅಲ್ಲಿ ಕರ್ಕೊ ಹೋಗ್ತೀನಿ ಸರಿನಾ? ಬಿಸಿಲು ಕಡಿಮೆ ಆದ್ರೆ ಹೋಗಿ ಆಟಾಡೋಗೆ. MG ರೋಡ್ಗೆ ಬಂದೋಳೆ. ಹೋಗಿ 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 ಆಟಾಡೋಗೆ. ಆಮೇಲೆ ಹೇಳೋಣ. ಕಪ್ಪಲ್ ಸುತ್ತೆ ಬಂದವ್ರೆ. ನೀನಿದ್ಯಾ ಅಲ್ಲಿ ಅದು ಟೈರ್ಸ್, ಅದು ನೀವು ರೋಲ್ ಮಾಡ್ತಾರೆ. ನಿಮಗೆ ಕೇಳಿಸುತ್ತಾ ಇಲ್ವಾ ಗೊತ್ತಿಲ್ಲ. ಮೈಕ್ ನಾನು ಅಷ್ಟು ದೂರ ಇಟ್ಕೊಂಡು ಮಾತಾಡ್ದೆ. ಏಯ್, ಸೀಸಾ ಆಡ್ತೀಯ? ಸೀಸಾ ಇನ್ನೊಂದ್ಸಲ MG ರೋಡ್ಗೆ. ಕೇಳಿಸ್ತಿಲ್ಲ. ಬರಲ್ಲ. ಹೇಳು ಹೇಳು, ಪರವಾಗಿಲ್ಲ ಹೇಳು. ಬರಲ್ಲ ಅಂತಾಳೆ. ಬಿಸ್ಲು ನನ್ನ ಟ್ಯಾನ್ ಮಾಡಿಸ್ಬಿಟ್ಲು. ಪಳ ಪಳ ಅಂತ ಹೊಳಿತಿದ್ಲು ಪಾಪ. ನಾನು ಟ್ಯಾನ್ ಮಾಡಿಸ್ಬಿಟ್ಟೆ. ಇದೇನಂತ ಕಂಡಿಡಿ, ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ ಹೇಳಿದ್ಲು ಗೈಸ್. ಬಟ್ ಅದನ್ನ ಹೇಳಕ್ಕಾಗಲ್ಲ. ನಡ್ಕೊಂಡು MG ರೋಡ್ ಮೆಟ್ರೋಗೆ ಬಂದ್ಬಿಡಿ. ಮೆಟ್ರೋದಲ್ಲಿ ಹೋಗ್ಬಿಡೋಣ ಆತಗೆ. ನನ್ಗೆ ಆನೆ ಅಂದ್ರೆ ಇಷ್ಟ ಗೈಸ್. ಇಲ್ಲೊಂದು LIC ಬಿಲ್ಡಿಂಗ್ ಅಂತ ಒಂದು ದೊಡ್ಡದಾಗ ಐತೆ. ಇವ್ರಪ್ಪ ಮಾಡ್ತಿದ್ರು ಫಸ್ಟ್, ಆಮೇಲೆ ನಮ್ಮಪ್ಪ ಮಾಡ್ತಿದ್ರು. ಐತಿಯ ಮೇಲ್ಗಡೆ ಗಾರ್ಡನ್ ಐತೆ, ತೋರ್ಸೋದೊಂದ್ಸಲ. ಈ ಬಿಸಿಲಲ್ಲಿ ಹೋಯ್ತೀರ ಅಲ್ಲಿ? ನಾನು ಇನ್ನೂ ಬದುಕಿ ಬಾಳ್ಬೇಕು. ಇನ್ನು ಮದುವೆ ಬೇರೆ ಆಗಿಲ್ಲ ಪಾಪ ಹುಡುಗಿಗೆ. ಇನ್ನು 19ನಾ? ಡೆಕ್ಕನ್ ಹಾರ್ಟ್ ಪ್ರಜಾವಾಣಿ
ಅಲ್ಲೆಲ್ಲ ಶ್ರೀಮಂತರು ಹೋಗೋದು ನಾವಲ್ಲ. ಏ ಓದಿರೋರು ಹೋಗೋದು, ನನ್ಗೆ ಕೆಲಸ ಇಲ್ಲ. ಶ್ರೀಮಂತರಂತೆ ಶ್ರೀಮಂತರು, ಯಾವ ಶ್ರೀಮಂತರು ಹೋಗಿ ನ್ಯೂಸ್ ಚಾನಲ್ ಕೂತ್ಕೊಳ್ಳೋದು ನೋಡಿದ್ಯಾ? ಇಲ್ಲಿ ನಾನು ಏನೋ ಹೇಳಕ್ ಬಂದೆ ಮರ್ಸ್ಬಿಟ್ಲು. ಇಲ್ಲಿ ಬಂದು ಒಂದ್ ದೊಡ್ಡ ಬಿಲ್ಡಿಂಗ್ ಐತೆ, ನಾನು ತೋರಿಸ್ತೀನಿ. ನನ್ಗೆ ಒಂದ್ಸಲ ಆದ್ರೂ ಆ ಬಿಲ್ಡಿಂಗ್ ಮೇಲೆ ಹೋಗ್ಬೇಕು ಅಂತ ಆಸೆ. ಅಲ್ಲಿ ತೋರಿಸ್ತೀನಿ ರೀ ಬಿಲ್ಡಿಂಗ್. ಅಲ್ಲಿ ನಮ್ ಬಾಸ್ನ ತೋರ್ಸೆ. ಯಾರು ಅಂತ ಗೊತ್ತಾಯ್ತ? ನಮ್ ಬಾಸು ಅದೇ ಆ ಹುಡ್ಗಿ ಅಲ್ಲಿ ಚಡ್ಡಿ ಹಾಕೊಂಡ್ ನಿಂತೈತಲ್ಲ, ಅದೇ ಹುಡ್ಗಿ. ಆನೆ ಗೈಸ್, ಕಾಲ್ ನೋವ್ತೈತೆ ಗೈಸ್. ಮತ್ತೆ ನಿಮ್ಗೆ ಹೆವಿ ನೋವ್ತೈತೆ. ಇವಾಗ ಗೊತ್ತಾಯ್ತಾ MG ರೋಡಲ್ಲಿ ಏನು ಇಲ್ಲ ಅಂತ? ಅಂದ್ರೆ ಇಲ್ಲಿ ಬಂದ್ರೆ ಕೆಫೆಗೆ ಹೋಗಿ ತಿನ್ಕೊಂಡ್ ಬರ್ಬೇಕು. ಅದನ್ನ ಬಿಟ್ಬಿಟ್ಟು ಇಲ್ಲ ನಾನು MG ರೋಡ್ ನೋಡ್ಕೊಂಡ್ ಬರ್ತೀನಿ ಅಂತ ಅಂದ್ರೆ ಸುಮ್ನೆ ನಿಮಗ್ ಕಾಲ್ ನೋವ್ತದಷ್ಟೇ. ನಾನು ಹೇಳಿದ್ನಲ್ಲ ಬಿಲ್ಡಿಂಗ್ ಯಾವ್ದು ದೊಡ್ಡದಾಗಿರುತ್ತೆ, ನನ್ಗೆ ಅದು ಇಷ್ಟ, ಅದ್ರ ಮೇಲೆ ಹೋಗ್ಬೇಕು ಅಂತ. ತೋರ್ಸ್ಲಾ? ಅಲ್ಲಿ ಕಾಣಿಸ್ತಲ್ಲ, ಅಲ್ಲಿ ಮೇಲೆ ಹೋಗ್ಬೇಕು, ಅದೇ ನಂಗೆ ಇಷ್ಟ. ಅಬಿಬಿ ಕಮ್ ಟು MG ರೋಡ್. ಬಟ್ ಏನು ಇಲ್ಲ. ಕಾಲ್ ಮಾಡ್ಬಿಟ್ಟು 100 ರೂಪಾಯಿ ಹಾಕಂಗೆ ಏನ್ ತಿಕ್ಕೆ MG ರೋಡ್ ಬಂದು ನೋಡಿ ಗೈಸ್, ಫ್ರೆಂಡ್ಸ್ ಹತ್ರ ಏನಾದ್ರು ರೆಸ್ಪೆಕ್ಟ್ ಎಕ್ಸ್ಪೆಕ್ಟೇ ಮಾಡ್ಬಾರ್ದಲ್ಲ. 100 ರೂಪಾಯಿ ಕಳ್ಸಿದ್ಕೆ ಒಳ್ಳೆ ಹುಡ್ಗ ಅಂತ ಅನ್ಬಿಟ್ಟಲ್ಲ ನೀನು. ಎಮರ್ಜೆನ್ಸಿಗೆ ಅಷ್ಟು ಕಳಿಸೋದು. ಯಾವ್ದು 1 ರೂಪಾಯಿ ಕಳ್ಸೋದ್ ನೋಡಿ ಯಾರು ಕಳ್ಸಲ್ಲ ಗೈಸ್. ಒಬ್ಬೊಬ್ರು ಫೋನೇ ಪಿಕ್ ಮಾಡಲ್ಲ, ಕಾಸು ಕೇಳ್ತೀವಿ. ಸ್ನ್ಯಾಪ್ ನೋಡ್ಬಿಟ್ಟು ಇವ್ರೆಲ್ಲ ಆಚೆ ಹೋಗೋರೆ, ಫೋನ್ ಬಂದ್ರೆ ಪಕ್ಕ ಕಾಸು ಕೇಳಕ್ಕೆ ಮಾಡಿರ್ತಾರೆ ಅನ್ಕೊಂಡು ಮಾಡ್ಬಿಡ್ತಾರೆ. ನೋಡಕ್ ನಿಮ್ಗೊಂಥರ ನಾವು ಏರ್ಪೋರ್ಟ್ ಅಲ್ಲಿ ಕೂತಿದೀವಿ ಏನೋ ಫುಲ್ ಅನ್ಸುತ್ತೆ. ನಾವೆಲ್ಲಿ ಕೂತಿದೀವಿ ಅಂದ್ರೆ ಅದು ಒಂದಿನ ಬರುತ್ತೆ ಗೈಸ್, ಬಂದೇ ಬರುತ್ತೆ. ಬಂದೇ ನಾವು ಇವಳೆ ಹೋಗೋಣ, ಇವಳೇನಾದ್ರು ಹಿಂಗೆ ವ್ಲಾಗ್ ನನ್ ಜೊತೆ ಬಂದೋದ್ರೆ ಒಂದಿನ ಕರ್ಕೊಯ್ತೀನಿ. ಇದ್ರ ಮುಂದೆ ಇನ್ನೊಂದ್ ಏರಿಯಾ ಐತೆ, ಕಮರ್ಷಿಯಲ್ ಸ್ಟ್ರೀಟ್. ಹೊಟ್ಟೆ ಸಿತೈತೆ. ಹೊಟ್ಟೆ ಹಸಿದ್ರೆ ಯಾರು ತೊದ್ಲುತ್ತಾರ? ನನ್ಗೆ ಹಂಗೆ ಗೈಸ್, ಹೊಟ್ಟೆ ಹಸಿದ್ರೆ ತೊದ್ಲುತ್ತೀನಿ, ನಿದ್ದೆ ಮಾಡ್ತೀನಿ, ಏನೇನೋ ಮಾತಾಡ್ತೀನಿ. ನಾನು ಇಲ್ಲಿ ಕಷ್ಟಪಟ್ಟು ಮಾತಾಡ್ತಿದೀನಿ, ಈ ಪೆಂಗಿ ಏನೋ ಮಾಡ್ತೋಳೆ. ಸ್ಟೋರೀಸ್ ನೋಡ್ತಾ ಇದೀನಿ ಗೈಸ್, ಬೆಳಗ್ಗೆಯಿಂದ ಸ್ಟೋರೀಸ್ ನೋಡಿಲ್ಲ. ಇವಳು ಫೋನ್ ಮೇಲೆ ಫೋನ್ ಮಾಡಿ ಹಿಂಸೆ ಇಡ್ಸಿದ್ರು. ಆದ್ರೂ ನಾನೇ ಲೇಟಾಗಿ ಬಂದೆ. ಏನು ಕಮರ್ಷಿಯಲ್ ಸ್ಟ್ರೀಟ್ ಹೋಗೋಣ ಬೇಡ? ಶಾಪಿಂಗ್ ಮಾಡಕ್ 1 ರೂಪಾಯಿ ಇಲ್ಲ, ಎಲ್ಲ ಬೋಳಿಸ್ಬಿಟ್ಟೆ ಇಲ್ಲೇ. ಮನೆಗೆ ಹೋಗೋಣ. ಜಾಸ್ತಿ ಬೀಪ್ ವರ್ಡ್ಸ್ ಇರುತ್ತೆ. ನಾನ್ ಆತರ ಹುಡುಗಿ ಅಲ್ಲ, ನಾನ್ ಕೆಟ್ಟ ಮಾತೆಲ್ಲ ಮಾತಾಡಲ್ಲ. ಇವಳು ಆತರ ಹುಡುಗಿ. ಹುಡುಗಿ ಅಲ್ಲ ಗೈಸ್, ಇವಳೆ ಒಂದ್ ಸ್ವಲ್ಪ ಎಲ್ಲ ಹೇಳ್ಕೊಟ್ಟಿದ್ದು, ಆಮೇಲೆ ಇವಳೆ ಮಾತಾಡೋದ್ ನಿಲ್ಸಿದ್ರೆ ನಾನು ಅದ್ಗೆ ಅಭ್ಯಾಸ ಮಾಡ್ತೀನಿ. ನನ್ಗೆ ಇವಾಗ ಅವಳು 19 ಗೈಸ್, ನಾನ್ 19 ಅಲ್ಲಿ ಇದ್ದಾಗ ಆ ಜೋಶ್ ಅಲ್ಲಿ ಇದ್ದೆ. ಇವಾಗ 23 ಡೀಸೆಂಟ್ ಆಗಿರ್ಬೇಕು ಅಂತ ಆಗಿದ್ದೀನಿ. ಇವಳು 23ಗೆ ಅಫ್ಕೋರ್ಸ್ ಅವಳಿಗೆ ಮೆಚುರಿಟಿ ಬಂದ್ಬಿಡುತ್ತೆ. ನಾವೇನ್ ಹೇಳದ್ರ ಏನು ಅನ್ಕೊಂಬೇಡಿ. ಇವಾಗ ನೀವು ನಿಮ್ ಫ್ರೆಂಡ್ಸ್ ಜೊತೆ ಇದ್ದಾಗ ಯಾವ ತರ ಮಾತಾಡ್ತೀರಾ? ಹೊಸಿ ರೆಸ್ಪೆಕ್ಟ್ ಕೊಡ್ತಾ ಇದೀನಿ ಗೈಸ್, ಇಲ್ಲ ಅಂದಿದ್ರೆ ಮಾತಾಡ್ಬಿಡ್ತೀವಿ. ಹೊಸಿ ಯಾವ ಊರ್ ಕಡೆಯವ್ರು ನೀವು? ನಾವು ಚನ್ನಪಟ್ಟಣ ಕಡೆಯವರು. ಚನ್ನಪಟ್ಟಣ ಕಡೆಯವ್ರು ಹೊಸಿ ಅಂತಾರ ಸ್ವಲ್ಪ ಅನ್ನಕ್ಕೆ. ಹೊಸಿ ಗೈಸ್, ನಾನ್ ಮನೆಗೆ ಹೋಗ್ಬೇಕು ಅಂತ ಚಿಕ್ಕ ಹುಡುಗಿ ತರ ಆಟ ಮಾಡ್ತಾಳೆ. ಇವಾಗೆಲ್ಲ ಬ್ಯಾಗಿಂದ ಒಂದೊಂದೇ ತೆಗಿತಾಳೆ. ಇರಿ ಗೈಸ್, ಸಪ್ರೇಟ್ ಮಾಡ್ಬೇಕು. ಆಮೇಲೆ ಅಮ್ಮಚ್ಬಿಡ್ತಾಳೆ, ನಂದೆಲ್ಲ ಎತ್ಕೊಂಡ್ತೈತಾಳೆ. ನಾನೇ ನೀನು ಎತ್ತೆ, ನಂದೆಲ್ಲ ಇದೆಲ್ಲ ನಂದು. ಒಂದ್ ಸ್ಲಿಪ್ಪರ್ ತೋರ್ಸ ಗೈಸ್, ಅಲ್ಲಿ ನೋಡಿ. ಎಷ್ಟ್ ಸ್ಲಿಪ್ಪರ್ ಅಮ್ಮ? ಎಷ್ಟ್ ಸ್ಲಿಪ್ಪರ್ ಅವ್ವ ಚಿನಿಮಾ ಹೇಳೆ? ಮನೆಗೆ ಹೋಗಿದ ತಕ್ಷಣ ನಮ್ಮಮ್ಮ ಹೊಸ ಸ್ಲಿಪ್ಪರ್ ಎಲ್ಲ 2 ಸ್ಲಿಪ್ಪರ್ ಅಲ್ಲೂ ತಗೊಂಡ್ ಕೆರ್ದಲ್ಲ. ಹಳೇದ್ರಲ್ಲಿ ಹಾಕ್ಸ್ಕೋ, ಹೊಸದ್ರಲ್ಲಿ ಹಾಕ್ಸ್ಕೊಬೇಡ. ಇನ್ನೊಂದ್ 2 ದಿನ ಬಾಳ್ಕೆ ಬರ್ಲಿ ಅಲ್ವಾ? ಸರಿ ಗೈಸ್, ನಾನು ಇವತ್ತಿನ ವಿಡಿಯೋ ಇಲ್ಲಿ ಇವಳ ಜೊತೆ ನಿಲ್ಲಿಸ್ತಾ ಇದ್ದೀನಿ. ಇನ್ನೊಂದ್ ವಿಡಿಯೋದಲ್ಲಿ ನಿಮ್ನ ಮೀಟ್ ಮಾಡೋ ತನಕ ಸ್ಟೇ ಟ್ಯೂನ್ ಟು ಅಕ್ಷುಸ್ ಡೈರೀಸ್. ಬಾಯ್. ಇರಿ ಹೋಗ್ಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇವಳನ್ನ ಅವಾಗ ನನ್ಗೆ ಏನ್ ಬೇಕಾದ್ರೂ ಕೊಡಿಸ್ತಾಳೆ ಇವಳು. ಹಿಂದೆ ನೋಡಿದ್ರೆ ನಿಮ್ಗೆ ಒಳ್ಳೆ ಏರ್ಪೋರ್ಟ್ ಅಲ್ಲಿ ಇರೋ ತರ ಅನ್ಸ್ಬೋದು. ಇಲ್ಲಿ ನೋಡಿದ್ರೆ ನಾವ್ ಈ ತರ. ಓಕೆ ಬಾಯ್ ಮೇಡ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ಬೇಕು ಅಂದ್ರೆ ಕಮೆಂಟ್ ಮಾಡಿ, ಅವಾಗಲೇ ಬರೋದು. ನೋಡೋಣ ಎಷ್ಟು ಜನ ಕಮೆಂಟ್ ಆಗ್ತಾರೆ ಅಂತ.